ಕಾಣ್ತಾರೆ. ಇರ್ಲಿ ಸ್ವಾಮಿ. ಬಾಲಕ ಮತ್ತೆ ಯಾಕೆ ಬಂದೆ ಬಾಲಕ? ಬೇಜಾರು ಮಾಡ್ಕೋಬೇಡಿ, ಇವಳು ನನ್ನ ಮಗಳೇ ಸ್ವಾಮಿ. ಓ ಬಾಲಕ, ಈ ಬಾಲಕಿ ನಿನ್ನ ಮಗಳು? ಹೌದು ಸ್ವಾಮಿ. ನೀವು ನನಗೂ ಒಳ್ಳೆ ಆಶೀರ್ವಾದ ಮಾಡಿದಿರಿ, ನನ್ನ ಮಗಳಿಗೂ ಮಕ್ಕಳಾಗುವಂಗೆ ಒಳ್ಳೆ ಫಲನೂ ಕೊಟ್ಟಿದ್ದೀರಿ. ತಿಂಗಳಾದ್ಮೇಲೆ ಹಿಂಗೆ ಗೊತ್ತಾಯ್ತದೆ ಬಿಡು ಬಾಲಕ. ಉದುರೈತವೆ ತರ್ಕೊಳ್ಳೋ ಮಗ್ಳೆ. ಇವ್ರಿಗೆ ನಾವು ಕಾಣಿಕೆ ಕೊಡ್ಬೇಕಲ್ಲ ಮಗ್ಳೆ? ಹೌದಪ್ಪ, ಈಗ ಕೊಡ್ಲೇಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಒಂದು ಒನಕೆ ಒಂದು ಪರ್ಕೆ ಎರಡು ತಗಬ ಮಾಡಿ ಮಡಿಗೆ. ಬಾಲಕ, ನಿಮ್ಮ ಊರಲ್ಲಿ ಈ ತರ ಸ್ವೀಕರಿಸುವುದನ್ನ? ಹ್ಞೂ ಗುರುಗಳೇ, ನೀವು ನಿತ್ಯಾನಂದ ಸ್ವಾಮಿಗಳ ಪರಮ ಶಿಷ್ಯರಲ್ವೇ, ಅದಕ್ಕೆ ನಮ್ಮೂರಲ್ಲಿ ಇದಕ್ಕೆ ನಿಮ್ಗೆ ತಕ್ಕಂತ ಸಂಪ್ರದಾಯವಾಗೇ ಮಡಿಕೊಂಡು ಕೂತೀವಿ ನೋಡಿ. ಬಾಲಕ, ನಮ್ಮ ನಿತ್ಯಾನಂದ ಸ್ವಾಮಿಗಳು ಹೇಳಿದ್ದಾರೆ ಯಾವುದೇ ತರದ ಕಾಣಿಕೆಯನ್ನು ಸ್ವೀಕರಿಸುವುದಿಲ್ಲ ಬಾಲಕ. ಏನ್ ಸ್ವಾಮಿಗಳೇ? ಬಾಲಕ, ನೀವು ಇದ ಹಿಡಿದ್ರು ನೋಡ್ರೆ ತುಪಾಕಿನೇ ಹಿಡ್ದಾಗದೆ, ನಮ್ಗೆ ಭಯ ಆಯ್ತದೆ ಬಾಲಕ. ಎದುರುಬೇಡಿ ಸ್ವಾಮಿಗಳೇ, ಬ್ಯಾಡಿ ಬಾಲಕ. ಈ ಮಟ್ಕದೆ ಅಯ್ಯೋ, ನಾವ್ ಏನು ನಿಮ್ಮಿಂದ ಸ್ವೀಕರಿಸುದಿಲ್ಲ ಬಾಲಕ. ಆಚರಿಂದ ಬಳಸ್ಕಬ ಮಗಳ. ಬಾಲಕ, ಏನು ಬಾಲಕ, ನಿಮ್ಮೂರಿಗೆ ಬಂದರೆ ಈ ತರ ಮರ್ಯಾದೆ ಸ್ವಾಮಿಗಳೇ, ಇದು ನಮ್ಮ ಮಾರ್ಸಿಂಗ್ನಲ್ಲಿ ಸಂಪ್ರದಾಯ. ಇದು ಬೇಡ ಬಾಲಕ, ನಾನು ಹೋಗ್ಬೇಕ. ಯಾರ ಮಕ್ಕಳು ಮಾಡ್ತಾರೆ ಏನು ಸಾಕು, ನೀನು ಹಳ್ಳಿ ಮಾರ್ತೇವೆ ಮನಿಕಬಿಡ್ತೀಯ. ಅವನ ಯಾವನೋ ಸನ್ಯಾಸಿ ಬಂದಾರ ನಿಂತ್ಕತಿಯ, ಯಾರೋ ಗುರುಗಳು ನಿಂತ್ಕತಿಯ. ಉದುರ್ತದೆ ಅನ್ನಲ್ಲ ನೋಡಿ ಬಿಡಪ್ಪ. ರಾಜಶ್ರೀ, ಇವತ್ತು ನನ್ನ ಈ ಆಸ್ಪತ್ರೆಯಲ್ಲಿ ಯಾರು ಇಲ್ಲ. ನಾನು ನೀನು ರಾಧಾರಾಣಿ ತರ ಆಯಾಗಿರುವಣ. ಆದ್ರೆ ಅದಕ್ಕೆ ಈ ಸಮಯ ಉಚಿತವಲ್ಲ. ಉಚಿತವಲ್ಲ, ಉಚಿತವಲ್ಲ. ನಿನ್ನಗೆ ಇನ್ನೇನು ಕಾಲಿದೆ ಆ ಮನೆಯಲ್ಲಿ? ನನಗೆ ಇನ್ಯಾರು ಇಲ್ಲ. ನನ್ನ ಅಡ್ಡೋಗಿ ನಿಂತಿರೋದು ನನ್ನ ಗಂಡ. ಎಸ್, ನನ್ನ ಪಾಮಿಬ್ಬರ ಪಾಳೆಗೆ ವೀಸಿದ ಮುಳ್ಳು ಆ ನಿನ್ನ ಗಂಡ ರುದ್ರೇಶ್. ಅವನ ಕಥೆಯನ್ನು ಮುಗಿಸಿ ನಾನು ರಾಜ, ನೀನೇ ರಾಣಿ. ರಾಜಶ್ರೀ, ಹೆಣ್ಣು ಅಂದ್ರೆ ದೇವತೆ, ತಾಯಿ, ತಂದೆ, ಅತ್ತಿಗೆ ಅಂತಾರೆ. ಆ ಹೆಣ್ಣಿನ ಕುಲಕ್ಕೆ ಅವಮಾನ ಮಾಡ್ಬಿಟ್ಟೆ ಅಲ್ಲಿ. ಹೇ, ಸಪ್ತ ಪದಿ ತೊಳೆದು ನಿಮ್ಮನ್ನ ತಾಲಿ ಕಟ್ಟಿ ಕರ್ಕೊಂಡ್ ಬರುವುದು ನಿಮ್ಮನ್ನ ನಮ್ಮ ಮನೆ ಬಳಿಗಿದೆ ಅಂತ. ಆದ್ರೆ ನೀವು ನಮ್ಮ ಮನೆನೇ ಬೆಂಕಿ ಉಂಡೆ ಮಾಡ್ಬಿಟ್ಟೆ. ಹೇ, ಯಾವುದೇ ಗಂಡ ತನ್ನ ಹೆಂಡತಿ ಮೇಲೆ ಅನುಮಾನ ಪಡ್ಕೊಂಡು ಮನೆ ಕುಂತ್ಕೊಂಡ್ರೆ ಕತ್ತೆ ಅನ್ನುವ ಪಟ್ಟಕ್ಕೆ ಇವತ್ತು ಅರ್ಥ ಹೇಳ್ತಿಲ್ಲ ಕಣೆ. ನೋಡಿ, ಇವನೊಬ್ಬ ಸ್ನೇಹಿತನ. ಹೇ, ಸ್ನೇಹಿತ ಬೆಲೆ ಗೊತ್ತೇನೋ ನಿನ್ಗೆ? ಪ್ರಾಣಕ್ಕೆ ಪ್ರಾಣ ಕೊಡೋದೇ ಕಣ ನಿಜವಾದ ಸ್ನೇಹಿತ. ಆದ್ರೆ ನೀನು ನನ್ನ ಪ್ರಾಣಕ್ಕೆ ಬಲಿ ತಂದ್ಬಿಟ್ಟಿಯಲ್ಲೋ. ಸಟ್ ಆಫ್ ಯುವರ್ ಮೌತ್ ರುದ್ರೇಶ್. ನಾನು ಗಂಟು ಕಣ. ಹೆಣ್ಣಿನ ಸೌಂದರ್ಯ ಕಂಡಾಗ ಆ ಸೌಂದರ್ಯ ಸವಿದು ಈ ಉದ್ದೇಶನ ಸ್ಪೆಷಲ್ ಕ್ಯಾರೆಕ್ಟರ್ ನಾಯಿ. ಒಂದ್ ತುತ್ತು ನಾಯಿಗೆ ಅನ್ನ ಹಾಕೋರೆ ಮನೆ ಕಾಯ್ತದೆ ಕಣೋ. ಆ ನಾಯಿಗಿರು ನಿಯತ್ತಿಲ್ವಲ್ಲ ನಿನ್ಗೆ? ನಿನ್ಗೇನ ಗೊತ್ತು? ಸ್ನೇಹ ಅಮರ ಕಣೋ. ಒಬ್ಬ ಅಣ್ಣ ತಮ್ಮ ಯಾರ ಜೊತೆ ಹೇಳ್ಕೋದಿಲ್ಲ ಕಣೋ, ಸ್ನೇಹಿತನ ಜೊತೆ ಹೇಳ್ಕೊತಾನೆ. ಯಾಕಣೋ? ಸ್ನೇಹಿತರು ಬೆಲೆ ಮತ್ಯಾವುದಕ್ಕೂ ಇಲ್ಲ ಈ ಭೂಮಿ ಮೇಲೆ. ನಾಯಿ, ಇನ್ನು ಯಾಕೆ ಈ ಮನೇಲಿ ನಿಂತಿದೀಯಾ?
ಈ ಮನೆಯ ಸೂಳೆ ಮನೆ ಮಾಡ್ಬಿಟ್ಟೆ. ನಾನ್ ಕೊಟ್ಟಿರೋ ಆ ತಾಲಿನ ಕೊಟ್ಬಿಟ್ಟೆ. ಯಾರು ಯಾವನಾರ ಕಟ್ಕೊಂಡು ಹಾಳಾಗೋಗ. ನಾನು ಯಾವ ತಪ್ಪು ಮಾಡಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಬನ್ನಿ ಅಂದ್ರೆ ಮಾತನೆ ಮಾತ್ರ ಕೇಳ್ಬೇಡಿ, ನಿಮಗ್ ಕೈ ಮುಗಿದ್ ಬೇಡ್ಕೊಳ್ತೀನಿ. ನಾನು ಯಾವ ತಪ್ಪು ಮಾಡಿಲ್ಲ. ಬನ್ನಿ ಅಂದ್ರೆ ಮನೆಗೆ ಹೋಗೋಣ. ತಾಳಿ ಬೆಲೆ ನಿನಗೆಲ್ಲೇ ಗೊತ್ತು? ಹೇ, ತಾಳಿ ಹೆಣ್ಣಿನ ಕೊಳ್ಳಿಗೆ ಏರುವುದು ಒಂದೇ ಸಾರಿ, ಮಾರಿ ಬರದೆ ಯಾಕೆ ಮಾಡುವುದು ಒಂದೇ ಸಾರಿ. ಅದನ್ನು ಮರೆತು ಮಾಡಿದವಳೆ ಆ ಮಾರಿಕಣೆ, ಆ ಜಾತಿಗೆ ಸೇರಿದ ಬೀದಿ ನಾಳೆ ನೀನು. ನಿನ್ಗೆ ಎಲ್ಲೇ ಗೊತ್ತು ತಾಳಿ ಬೆಲೆ? ತಾಳಿನ ನಿಮ್ ತಮ್ಮ ಎತ್ತೀನಿ, ಮಾಂಗಲ್ಯ ಮಾತ್ರ ಕೇಳ್ಬೇಡಿ. ತಾಳಿ ಬೆಲೆ ಈಗ ಗೊತ್ತೇನೆ? ಬೇಡರಿ, ನಡಿ, ನಿಮ್ ತಮ್ಮ ಎತ್ತೀನಿ. ಅವಳು ಯಾರು ಆರೈದ್ರಲ್ಲಿ ಆದ್ರ ಮಾಡಿ ಮದ್ವೆ ಆದ್ಮೇಲೆ ಹೇಳ್ತೀನಿ ಅಂತ ನಾನು ಅಂತ ಮದ್ವೆ ಅಂತ ಯಾರು ಇಲ್ಲ ಅಂತ ಇನ್ನಂತ ಲೋಪನ್ ಮುಂಡೆಗೆ ತಾಳಿ ಬೇರೆ ಕೇಳು. ತಪ್ಪಾಯ್ತು ಅಂದ್ರೆ ಬನ್ರಿ ಮನೆಗೆ ಹೋಗೋಣ. ಮನೆ ಯಾವ್ದೇ ಮನೆ? ಯಾವ್ದೇ ನಿನ್ ಮನೆ? ನೀನಾಗೋಸ್ಕರ ಜನ್ಮ ಕೊಟ್ಟ ತಂದೆ ಮನೆಗೆ ಬಂದ ನಾದೇನೆ ಒಣ ಹುಟ್ಟಿದ ತಮ್ಮನೇ ಹಾಳು ಮಾಡಿದೆ, ಬೀದಿ ಪಾಲ್ ಮಾಡಿದೆ. ಆದ್ರೆ ನೀನು ಈ ಲೋಪ ಸ್ನೇಹ ಮಾಡಿ ಮನೇನೆ ಹಾಳು ಮಾಡ್ಬಿಟ್ಟೆ. ಇವತ್ತಿಗೆ ನನ್ನ ನಿನ್ನ ಋಣ ತೀರಾಯ್ತು. ನೀನ್ ಯಾರೋ ನಾನ್ಯಾರೋ ಹೋಗಿ ಯಾರು ಬಂದ್ರೆ ಹೋಗೆ. ಏನಂದ್ರೆ ಓದೇಶ್ ನಡಿ, ತಾಳಿ ಕಟ್ಟಿದ ಗಂಡ ನನಗೂ ನಿನಗೂ ಸಂಬಂಧ ಇಲ್ಲ ಅಂತ ತಾಳಿನ ಕಿತ್ಕೊಂಡು ನನ್ನಿಂದ ದೂರ ಹೊರಟಿದ್ರು. ಇನ್ಮೇಲೆ ನಮ್ಮಿಬ್ಬರಿಗೂ ಯಾವ ಬಂಧನೂ ಇಲ್ಲ. ನೀವೇ ಈ ನನ್ನ ಬರದಾದ ಕೊರಳಿಗೆ ಮಾಂಗಲ್ಯ ಕಟ್ಟಿ ಬನ್ನಿ, ಇದರಿಂದ ದೂರ ಹೊರಟಾಗಿ ಎಲ್ಲರೂ ಜೀವನ ಸಾಗಿಸೋಣ. ತಾಳಿ ಎಷ್ಟು ಸಾರಿ ಕಟ್ಟಿಸ್ಕೊಳ್ತೀಯ ತಾಳಿ? ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು. ರಾತ್ರಿ ತಾಳಿ ಕಟ್ಟಿಸ್ಕೊಳ್ಳೋರು ಯಾರೋ ಗೊತ್ತೇನೆ? ಸೂಳ್ಯಾರು. ಈಗೆಲ್ಲ ಮಾತಾಡಕ್ ಹೋಗ್ಬಿಡಿ. ನಾನ್ ನಿಮ್ಮನ್ನ ನಂಬ್ಕೊಂಡಿದ್ದೀನಿ. ನೀವು ಈ ರೀತಿ ಮಾತಾಡಿದ್ರೆ ಸರಿನಾ? ದಯವಿಟ್ಟು ನನ್ಗೊಂದು ಬಾಳ್ ಕೊಡಿ. ಬಾಳು? ನನ್ನ ಮಾತನ್ನು ಕೇಳಿ ಎತ್ತ ತಾಲಿ ಕಟ್ಟಿದ ಗಂಡನನ್ನು ವಂಚಿಸಿ ಒಡ ಹುಟ್ಟಿದ ತಂಗಿ ಮೈದರನ ಮನೆಯಿಂದ ಹೊರದ್ರಲ್ಲಿ ನನ್ನ ಮಾತಿಗೆ ಮರಳಾಗಿ ಬಂದ ನೀನು ನನಗಿಂತ ಸುಂದರವಾದ ಹುಡುಗ ಸಿಕ್ಕಾಗ ನನಗ ಕೈ ಕೊಟ್ಟು ಹೋಗುದು ಅನ್ನೋದಕ್ಕೆ ಏನ ಗ್ಯಾರಂಟಿ? ನೀನ್ ಈ ರೀತಿ ಎಲ್ಲ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿಮ್ಗೆ? ಹೆಣ್ಣಾದ ನಿನಗೆ ನಾಚಿಕೆ ಇಲ್ಲವೆಂದ ಬೆಲೆ ಗಂಡಸಾದ ನನಗೆ ನಾಚಿಕೆ ಏಕೆ? ಕಡಸೆ, ಇನ್ನು ಎಷ್ಟು ಸಾರಿ ಇವಳು ಇಲ್ಲೇ ನಿಲ್ಸ್ಕೊಂಡಿದ್ಯಾ? ಇವಳನ್ನ ಕತ್ತಿಡ ಆದಿತ್ತಳ. ಆಯ್ತು ಸರ್. ಅಮ್ಮೋರೆ, ತಾಲಿ ಕಟ್ಟಿದ ಗಂಡ ತಾಲಿ ಕಿತ್ಕೊಂಡು ಹೋದ, ಇಟ್ಕೊಂಡಿದನೋ ಕೈ ಬಿಟ್ಟು ಹೊಂಟೋದ ಅಮ್ಮೋರೆ. ಈಗ ನಿಮ್ಮ ಬಾಳು ಬೀದಿಗೆ ಬಂದಾಯ್ತು ಅಮ್ಮೋರೆ. ಇನ್ನ ನೀವ್ ಆ ಕಾಲ ಕೂತವೋ ಹುಲ್ ಬೆಳೆಯಲ್ಲ ಅಮ್ಮೋರೆ, ಗರ್ಕೆ ಬೆಳೆದಿಲ್ಲ ಅಮ್ಮೋರೆ. ದಯವಿಟ್ಟು ಹೊಂಟೋಗ್ಬಿಡಿ ಅಮ್ಮೋರೆ. ನಿನ್ನ ಕಡಿನ ಬಟ್ಟೆ ಬಿಡ್ತಾ ಇದೀನಿ, ನಿಧಾನವಾಗಿ ಕಣ್ತಾ ಇರೋದು ನೋಡಮ್ಮ. ಬೇಗ ಬಟ್ಟೆ ಬಿಡೋಣ, ನಾನು ಅವ್ರನ್ನ ಕಣ್ತುಂಬ ನೋಡ್ಬೇಕು. ಅಣ್ಣ ಅಣ್ಣ, ನನಗೆ ಚೆನ್ನಾಗಿ ಕಣ್ ಕಾಣಿಸ್ತಾ ಇದೆ. ನಾನಿವತ್ತು ಸೋತು ಗೆದ್ದೆ. ಕತ್ತಲೆ ತುಂಬಿದ ಕಣ್ಗಳು ಪ್ರಜ್ವಲಿಸುವ ಪ್ರಕಾಶದಿಂದ ಹೊಳಿತಾ ಇದೆ. ಸರಿ, ಈಗ ನನ್ನ ಅಣ್ಣ ಯಾರು, ನನ್ನ ಗಂಡ ಯಾರು? ಮಾವ ನೀವೇ ಹೇಳಿ ಮಾವ. ನಾನೇನೋ ಮುದ್ಕ ಅಂತ ನನ್ನೇನೋ ಗುರ್ತು ಹೇಳಪ್ಪ. ಅವ್ರು ಗುರ್ತಿಡಿಯಮ್ಮ. ಏನು ಗೊತ್ತಾಗ್ತಾ ಇದೆಯಲ್ಲ. ಅಯ್ಯೋ ಅಯ್ಯೋ, ನನ್ ಕಣ್ಣೆ ಕಾಣಿಸ್ತಾ ಇಲ್ಲ. ಏನೇ ಹೇಳ್ತಾ ಇದ್ಯಾ?
ನೋಡ್ದ್ಯಾ, ನೀನೇ ನನ್ನ ಅಣ್ಣ. ಕೊನೆಗೆ ಯಾರು ಕಂಡಿಡ್ದು ಬಿಟ್ಟೆ ಅಣ್ಣ. ಚಿನ್ನದಂತ ಹೆಂಡತಿ ಸಿಕ್ಕು ಮುತ್ತಿನಂತ ಮಗುವನ್ನು ಪಡೆದು ಆನಂದ ಆಲಯದಲ್ಲಿ ನಿನ್ನ ಸಂಸಾರ ಸುಖವ. ಮಹೇಶ್, ನಾನು ನನ್ನ ಮಗನ ಮನೆಗೆ ಹೋಗ್ತೀನಪ್ಪ. ಏನ್ ಮಾವ, ಇನ್ನುವೆ ಆ ಮಗನ ಮೇಲೆ ಮೋಹ ಇರೋಂಗೆ ಇದಲ್ಲ, ಯಾಕೆ ಈ ಮನೆ ತೊಂದರೆ ಆಗೈತೆ ನಿಮ್ಗೆ? ಮಕ್ಕಳು ತಪ್ಪು ಮಾಡೋ ಸಹಜ, ಅದನ್ನ ಸಂಸೋದು ತಂದೆ ಗುಣ. ಹಂಗಾಗಿ ನನ್ನ ಮಗನ ಮನೆಗೆ ಹೋಗ್ಲೇಬೇಕಪ್ಪ. ಸರಿ ಆಯ್ತು, ಎಲ್ಲ ಮುಂದಿನ ವಾರ ಹೋಗೋಣಂತೆ. ಈಗ ಎಲ್ರು ಆಗ್ತಿರೋ ಬರೋಣ, ಬನ್ನಿ. ಜಗದೀಶ್, ನಿನ್ನ ಬಾಳಿನ ತೆಗೆ ಕಣ್ಣು ಬಂದಿದೆ, ನೀವು ಜೋಪಾನ ಕಾಪಾಡ್ಕೊಳ್ಳಿ. ಏನ್ ಬೇಡ ಬೇಡ. ಇಷ್ಟೆಲ್ಲ ಅಂದ್ರೆ ಆಡ್ಬೇರೆ ಆಡ್ಬೇಕೇನೋ. ಈ ರುದ್ರೇಶ್ವರ ಭದ್ರವಾದ ಪುನಾದಿನ ಒಂದು ಮಾಡ್ದೇನಪ್ಪ. ನಾನು ಮಾಡಿದ ತಪ್ಪು ಒಂದೇ ಎರಡೇ. ಜನ್ಮ ಕೊಟ್ಟ ತಂದೆ, ಒಡ ಹುಟ್ಟಿದ ತಮ್ಮ, ಮನೆಗೆ ಬಂದ ನಾದಿನಿಯನ್ನೇ ವಿಧಿ ಪಾಪ ಮಾಡಿದೆ. ಅದಕ್ಕೆ ನಾನು ಮಾಡಿದ ಶಿಕ್ಷೆಗೆ, ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ನನ್ನ ಸಾವೇ ನನ್ನ ಸರಿಯಾದ ಶಿಕ್ಷೆ. ಏನ್ ಮಾಡ್ತಾ ಇದೆ? ನನ್ನ ತಡಿಬೇಡಿ ಮಹೇಶ್, ಆತ್ಮಹತ್ಯೆ ಮಾಡಿದ್ರಾ? ನನ್ನ ತಪ್ಪಿಗೆ ನನ್ನ ಸಾವೇ. ಇಲ್ಲ, ನೀವೇ ಕೆಳಗೆ ಇರಿ ಮೊದ್ಲು. ಅಲ್ಲ, ಹೇಳಿ ತರ ಆತ್ಮಹತ್ಯೆ ಮಾಡ್ಕೊತಿದ್ರ, ಏನಾಗೈತೆ ಅಂತ ಮಾಡ್ಕೊತಿದ್ರ ಈ ರೀತಿ? ರುದ್ರೇಶ, ನೀ ಸತ್ರ ನಾ ಬದುಕಿರ್ತೀನೇನಾ ಅಂತ ತಪ್ಪು ನೀನೇನು ಮಾಡ್ಲಿಲ್ಲ ಕಣ. ಅಪ್ಪ, ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ ಕಣಪ್ಪ. ಯಾರು ಗಂಡಸು ಹೆಂಡತಿ ಮಾತು ಕೇಳ್ತಾನ ಅವ್ನು ನನ್ನ ಗತಿ ಹಾಗೆ ಆಗ್ತದಪ್ಪ. ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಪ್ಪ. ಅಂತ ತಪ್ಪು ನೀನೇನು ಮಾಡ್ಲಿಲ್ಲ. ಬಾರ ಜಗದೀಶ, ನನಗೆ ಕ್ಷಮಿಸ್ಬಿಡ ಜಗದೀಶ. ಇದೇನ್ ತಪ್ಪಿಲ್ಲ ಬೇಡ, ಎಲ್ಲ ದೇವ್ರಾಟ. ಅಣ್ಣ, ನಿಂದೇನ್ ತಪ್ಪಿಲ್ಲ ಬೇಡ, ಇದ್ರಲ್ಲಿ ಎಲ್ಲ ವಿಧಿಯಾಟ. ಭಾವ, ದೇವದಯೆಯಿಂದ ಕಂಡು ಬಂತು. ಆಶೀರ್ವಾದ ಮಾಡಿ ಭಾವ. ಅದ್ ಸರಿ ಭಾವ, ಅಕ್ಕ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಓ ಯಜಮಾನ್ರೆ, ನೀವು ಬಂದದ್ ಕೇಳಿ ನಾನು ಓಡ್ ಬಂದೆ. ತುಂಬಾ ಸಂತೋಷ ಆಯ್ತು ಯಜಮಾನ್ರೆ. ಅಪ್ಪರೇ, ನೀವು ಬಂದಿರೋ ವಿಚಾರ ಹೋದಾಯ್ತು, ಅಲ್ಲಿಂದ ಓಡೋಡ್ ಬಂದೆ ಅಪ್ಪ. ಏ ರಂಗ, ರಂಗ ಬಾರ ಈ ಕಡೆ. ಅಣ್ಣ, ಕ್ಷಮಿಸ್ಬಿಡೋ ರಂಗ. ಅಂತೂ ದೊಡ್ಡ ಮನೆಗೆ ಅವ್ನು ಕಳೆ ಬಂದಂಗಾಯ್ತು. ತುಂಬಿದ ಸಂಸಾರ ಯಾವಾಗೋ ಹಿಂಗೆ ಇರ್ಲಪ್ಪ ಈ ಕುಟುಂಬಕ್ಕೆ. ಜಗದೀಶ್, ಹೇಯ್, ಅಲ್ಲಿ ಡಾಕ್ಟ್ರಲ್ಲೋ ಆಟೋದಲ್ಲಿ ಮಲಗಿದ್ದೆ, ಹೀಗೆ ಬಂದೆ. ಅವನೆಲ್ಲಿದ್ದಾನ ಸಾರ್? ಮಾಡ್ಬಾರ್ದು ಪಾಪ ಮಾಡಿ ಅವ್ರ CID ಅವ್ರು ಎತ್ತಾಕೋಗಿ ರುಬ್ಬಿಟ್ಟವ್ ಸಾರ್. ಒಟ್ಟಲ್ಲಿ ಅವ್ ಮಾಡೋ ತಪ್ಪಿಗೆ ಸರಿಯಾಗಾಯ್ತು ಶಿಕ್ಷೆ. ಮಹೇಶಪ್ಪ, ಈ ಶುಭ ಸಮಾರಂಭದಲ್ಲಿ ಒಂದು ಅಪಶಕುನ ಮಾತಾಡ್ತೀನಿ, ಯಾರು ಬೇಜಾರು ಮಾಡ್ಕೊಬೇಡಿ. ನಿಮ್ ತಂಗಿ ರಾಜಶ್ರೀ ಅವರು ಹುಚ್ಚಿಡ್ದು ಅಡ್ಡಿ ಬೀದಿಲಿ ಎಲ್ಲಾ ಕಲ್ತಕ ಹೊಡಿತಾವ್ರೆ. ಏನ್ ಹೇಳ್ತಾರೆ ಮುರುಗಪ್ಪನವ್ರ? ಇದೇ ತಾನೇ ಅಮೆರಿಕಕ್ಕೆ ಹೋಗಿ ನನ್ನ ತಂಗಿಗೆ ಕಣ್ ಬರ್ತೀವ್ನಿ, ಅದ್ರಲ್ಲಿ ತಿರ್ಗಾ ಅಮೆರಿಕಕ್ಕೆ ಹೋಗಿ ನಾನು ಇನ್ನೊಬ್ಳ ತಂಗಿಗೆ ಹುಚ್ಚಿಸ್ಬೇಕಲ್ಲ. ಈ ರೀತಿ ನಮ್ಮ ಅಣ್ಣಂಗ್ ಮಾಡೋ ಕೆಲ್ಸವೇ ಇಲ್ಲ, ಬರೀ ಅಮೆರಿಕಕ್ಕೆ ಹೋಗ್ತಾರೆ. ನೀನು ಆ ಲೋಪಾರ್ಮಂಡ ಮಾಡಿರುತ್ತೆ ಅವ್ರಿಗೆ ಆ ದೇವರೇ ಸರಿಯಾಗಿ ಏನ್ ಶಬ್ದ ಭಾವ, ಮಾಸ್ಟರ್ ಕೊಟ್ಟಿರೋದು. ಆ ತರ ಎಲ್ಲ ಮಾತಾಡ್ತಾರ. ಇವತ್ತು ತಿಳ್ಕೊಂಡಿದ್ದೀರ, ರಾಜಶ್ರೀ ಇದುವರೆಗೂ ಉದ್ದೇಶಕ್ಕೆ ಮೈಯತ್ತು ಅರ್ಪಿಸಿಲ್ಲ. ಆ ಜಗದೀಶ್ ಮೇಲೆ ಸೇರ್ತಿಸಕ್ಕೋಸ್ಕರ ಆ ರೀತಿ ಮಾಡಿದ್ರೆ ಹೊರತು ಮತ್ತೆ ಕಾರಣಕ್ಕೂ ಅಲ್ಲ. ಎಷ್ಟೇ ಆದ್ರೂ ಜಗದೀಶ್ ಮಾತಾಡಿಲ್ವಲ್ಲ, ಅವಾಗ್ಲೇ ಹೇಳಿದಣ್ಣ, ನೀವು ನಂಬಿಲ್ಲ. ಹೌದಣ್ಣ, ಇದ್ರಲ್ಲಿ ಅತ್ಯದೇನು ತಪ್ಪಿಲ್ಲ. ಎಷ್ಟೇ ಆದ್ರೂ ಸೈಡಿಗಾಗಿ ಆತರ ಮಾಡಿದಲ್ಲ ಅಷ್ಟೇ. ನಮ್ಮ ತಂದೆಯ ಪವಿತ್ರ ರಕ್ತ ಕಣಗಳೇ ಅಕ್ಕ ತಂಗಿಯರಾದ ನಮ್ಮಿಬ್ಬರ ದೇಹದಲ್ಲಿ ಹರಿತಾ ಇರುವಾಗ ಖಂಡಿತವಾಗ್ಲೂ ನನ್ನ ಅಕ್ಕ ಆ ರೀತಿ ದಾರಿ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಜಯಶ್ರೀ, ಬಾರಮ್ಮ ಇಲ್ಲಿ. ನಿನ್ನ ಬಾಳಿನಲ್ಲಿ ಎಷ್ಟೇ ಕಷ್ಟ ಬಂದ್ರು
ಧೈರ್ಯವಾಗಿ ಎದುರಿಸಿ ಮುತ್ತೈದೆ ಅನ್ನೋ ಪದಕ್ಕೆ ಅರ್ಥ ತಂದು ಕೊಟ್ಟಿದ್ಯಾ. ನಿನ್ನ ಕೈಯಾರ ಈ ಮನೆ ದೀಪ ಬೆಳಗಮ್ಮ. ಸತಿ ಸಂಸಾರದ ಜ್ಯೋತಿ ನೀನಾಗಮ್ಮ. ಜ್ಯೋತಿ ಬೆಳಗಮ್ಮ. ಒಂದು ಮನೆಯನ್ನ ಅಳಿಸೋದು ಉಳಿಸೋದು ಎರಡು ಶಕ್ತಿ ಇರೋದು ಹೆಣ್ಣಿಗೆ ಅಂತ ನಿಮಗೂ ಗೊತ್ತಾಯ್ತು. ಒಂದು ಹೆಣ್ಣು ಬೀದಿ ಲಕೋರಿಯಾಗಿ ಬೆಳೆದ್ಲು, ಅವಳ ಬಾಳೇನಾಯ್ತು. ಅದೇ ಒಂದು ಹೆಣ್ಣು ಮಹಾ ತ್ಯಾಗಿಯಾಗಿ ಬೆಳೆದ್ಲು, ಅವಳ ಜನ್ಮ ಏನಾಯ್ತು. ನನ್ನ ಅಕ್ಕ ತಂಗಿಯರೇ, ಇಷ್ಟೇ ಜೀವನ. ಯಾರು ಮನತನಕ್ಕೆ, ಮಾನಕ್ಕೆ, ದೊಡ್ಡವ್ರಿಗೆ, ಹಿರಿಯವ್ರಿಗೆ, ಕಿರಿಯವ್ರಿಗೆ ಬೆಲೆ ಕೊಟ್ಟು ಬಾಳೋದಿಲ್ವೋ ಅವ್ರ ಬಾಳು ಇದೇ ಥರ ರಾಜಶ್ರೀ ಥರ ಆಗತ್ತೆ. ಇದು ನನ್ನ ಮನೆ, ಇವನು ನನ್ನ ಗಂಡ, ಇದು ನಮ್ಮ ಸಂಸಾರ, ಇದು ನನ್ನ ಊರು ಅಂತ ಯಾರು ಬಾಳ್ತಾರೋ ಅವ್ರ ಬಾಳು ರಾಜಶ್ರೀಯಾಗಿ ಪ್ರಜ್ವಲಿಸುತ್ತೆ. ನನ್ನ ಅಕ್ಕ ತಂಗಿಯರೇ, ನಿಮ್ಮ ಬಾಳು ನಮ್ಮ ಜಯಶ್ರೀಯಾಗಿ ಕಷ್ಟ ಇಲ್ಲದೆ ರಾಜಶ್ರೀ ಅಂತೆ ದುಃಖನೂ ಕಾಣದೆ ಸುಖದಿಂದ ಬೆಳಗಿದ್ರೆ ನಾವೆಲ್ಲ ರಾತ್ರಿ ಆಡಿದ ನಾಟಕ ಸಂಪೂರ್ಣ ಸಾರ್ಥಕವಾಗುತ್ತೆ. ಬಂಧುಗಳೇ, ಈ ನಾಟಕವನ್ನು ನೋಡಿ ಒಂದಿಬ್ಬರು ಬದಲಾದ್ರೆ ಈ ನನ್ನ ಸ್ನೇಹಿತರು, ಈ ನನ್ನ ಶಿಷ್ಯರು ಬೆಳಗನ ಪಟ್ಟ ಶ್ರಮ ಸಾರ್ಥಕ. ಇಲ್ಲಿಗೆ ಈ ಸತಿ ಸಂಸಾರ ಜ್ಯೋತಿ ಎಂಬ ನಾಟಕ ಮುಕ್ತಾಯ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ಸಮಗಾರ, ಆ ದೈವ ತಂದೆಯಿಂದ ಆಡೇ ಸರ್ಕಾರ. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ಸಮಗಾರ, ಆ ದೈವ ತಂದವರಿಂದ ಆಡೇ ಬಂಗಾರ. ಅಣ್ಣ ದಾಸಣ್ಣ, ಈ ಸಾಂಗ್ ಬೇಡ ಕಣ, ಹೊಸಿ ರಿದಮ್ ಆಗಿರೋದು ಹಾಕಣ್ಣ ದಾಸಣ್ಣ. ಕುಲದಲ್ಲಿ 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 ನೀರಾಗುತ್ತ, ಕುಲದಲ್ಲಿ ನೀರಾಗುತ್ತ, ಹೊಟ್ಟೆ ಸರ್ವಾದ ಮಂಜ ಮನ ನೀರಾಗ ನೀರಾಗುವುದು. ತಯ್ಯಕ್ಕುತ್ತಾದು ತಯ್ಯಕ್ಕುತ್ತಾದು ದಿದ್ರಿ 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 ದಿದ್ರಿ. ತಿಲಕ ಇಟ್ಟರೆ ಸ್ವರ್ಗವು ಸಿಗದು, ತಯ್ಯಕ್ಕುತ್ತಾದು ತಯ್ಯಕ್ಕುತ್ತ, ವಿಭೂತಿ ಬಡಿದರೆ ಕೈಲಾಸ ಬರದು. ಇಟ್ಟ ಗಂಧ ಭೂತಿ ನಾಮ ಇಟ್ಟ ಗಂಧ ಭೂತಿ ನಾಮ, ಚಟ್ಟ ಕತ್ತಲು ನಿರನಾಮ. ಪದದಲ್ಲಿ ಕೀಳ್ಯಾವುದೋ ಪದದಲ್ಲಿ ಮೇಲ್ಯಾವುದೋ, ಹುಟ್ಟಿ ಸಾಯುವಾಳು ಮಂಚ ಮಚನ ಮತ್ತೀಡ್ಯಾವುದು ಮೇಲ್ಯಾವುದೋ. ಕಲಗೊಲಗು ರೀತಿಯ ನೀತಿಯ ಜಾತಿಯ ಹೇಳುವ ಜೋಗಿ. ನಿಮ್ಮ ಮುಂದಿನ ಕಾಣಿಕೆ ದೇವರು